ಕಂಡ್ರು ನಂಗಾಗಲ್ಲ, ಯುದ್ಧಕ್ಕೆ ಎದುರ್ಕೊಂಡು ಓಡೋಗವ್ರನ್ನ ಕಂಡ್ರು ನಂಗಾಗಲ್ಲ. ಅಕಾಡ ಕೀಳಿದು ಎದುರ ಇದು ಯಾವುದು ಇರೋದಿಲ್ಲ. ಇದೊಂಥರ ಕಳ್ಳ ಪೊಲೀಸ್ ಆಟ ಅಂತಲೇ ಹೇಳ್ಬೋದು. ನಾವು ಕಾಮನ್ ಆಗಿ ಕಳ್ಳ ಪೊಲೀಸ್ ಆಟ ಅಂತಂದರೆ ಯಾವ ರೀತಿ ಅನ್ಕೊತೀವಿ, ಕಳ್ಳ ಪೊಲೀಸ್ ಆಟದಲ್ಲಿ ನಾವೇನು ಮಾಡ್ತೀವಿ, ಕಳ್ಳರು ಯಾರೋ ಆಗಿರ್ತಾರೆ, ಪೊಲೀಸ್ ಆಗಿದ್ದವರು ಕಳ್ಳರನ್ನ ಹಿಡಿಬೇಕಾಗತ್ತೆ. ಸೊ ಅಕ್ಕಪಕ್ಕ ರಾಜ ಅವ್ರಿಗೂ ಕೂಡ ಸ್ವಲ್ಪ ಕ್ಯೂರಿಯಾಸ್ ಇರುತ್ತೆ ಕಳ್ಳರು ಯಾರು ಯಾರು ಅಂತ. ಬಟ್ ಇಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಅಂತಲೇ ಹೇಳ್ಬೋದು. ಈ ಮೂವಿಲಿ ಕಳ್ಳರನ್ನ ಪೊಲೀಸ್ ಹಿಡಿಯಲ್ಲ, ಕಳ್ಳರುಗಳೇ ಪೊಲೀಸ್ಗಳನ್ನ ಹಿಡಿತಾ ಇರ್ತಾರೆ, ಯಾರು ಯಾರು ಏನು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಓಕೆ, ನನಗಂತೂ ಚೆನ್ನಾಗಿದೆ ಅನ್ನಿಸ್ತು ಅದು. ಬಟ್ ನಾನು ಏನು ಮೂವಿ ನೋಡಬೇಕಾದ್ರೆ ಯಾವುದೇ ಲಾಜಿಕ್ ಇಲ್ದಲೇ ನೋಡಿದೆ. ನನ್ನ ಮೂವಿನ ಯಾವ ರೀತಿ ನೋಡಬೇಕು ಆ ರೀತಿ ನೋಡಿದೆ. ಇದ್ರಲ್ಲಿ ಲಾಜಿಕ್ಕೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಮೂವಿನ ನೋಡೋಕ್ಕಾಗಲ್ಲ ಮತ್ತು ಅಕ್ಸೆಪ್ಟೆನ್ಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಮೂವಿ ಯಾವ ಥರ ನೋಡಬೇಕೋ ಆ ರೀತಿ ನೋಡಬೇಕು. ನಾನು ಮೂವಿ ಯಾವ ರೀತಿ ನೋಡಬೇಕೋ ಆ ರೀತಿ ನೋಡಿಕೊಂಡು ಲಾಜಿಕ್ಕೆಲ್ಲ ಬಿಟ್ಬಿಟ್ಟು ಬರೀ ಮೂವಿ ಮತ್ತು ಅವ್ರ ಆ್ಯಕ್ಟಿಂಗು, ಅವ್ರ ಮಾಸು ಅದೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಮೂವಿ ನಿಮ್ಗೇನಾದರೂ ಥ್ರಿಲ್ಲಿಂಗು ಅಥವಾ ಮಾಸ್ ಮೂವಿ ಇಷ್ಟಪಡೋರಾಗಿದ್ದರೆ, ಆ ರೀತಿ ಏನಾದ್ರು ಮಾಸ್ ಮೂವಿಗಳು ಇಷ್ಟಪಟ್ಟು ಥ್ರಿಲ್ಲಿಂಗು ಆ ರೀತಿ ಇಷ್ಟಪಡ್ತಿದ್ರೆ ಈ ಮೂವಿ ನಿಮಗೆ ಖಂಡಿತವಾಗ್ಲೂ ಮ್ಯಾಕ್ಸು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ನಾನು ಲಾಸ್ಟ್ ವಿಡಿಯೋಲಿ UI ಮೂವಿದು ರಿವ್ಯೂಸ್ನ ಹಾಕಿದ್ದೆ. ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಹತ್ತತ್ರ 7,000 ವ್ಯೂಸ್ ಆಗಿದೆ. ಎಲ್ರಿಗೂ ತುಂಬ ಥ್ಯಾಂಕ್ ಯು. ನಾನು ಎಕ್ಸ್ಪೆಕ್ಟೇಷನ್ಸ್ ಮಾಡಿರಲಿಲ್ಲ ಅಷ್ಟೊಂದು ವ್ಯೂಸ್ ಆಗತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಸೊ ಸಪೋರ್ಟ್ ಮಾಡಿದವ್ರಿಗೆ, ವ್ಯೂಸು ಅಷ್ಟು ಮಾಡಿದವ್ರಿಗೆ, ಎಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ಗೆ ಕಾಮೆಂಟ್ ಕೂಡ ಮಾಡಿದ್ರಿ. ಒಂದು 98% ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂತು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು 2% ಏನೋ ನೆಗೆಟಿವ್ ಹಾಕಿದ್ದೀರಾ, ನಿಮಗೂ ಕೂಡ ಥ್ಯಾಂಕ್ ಯು. ಬಟ್ ನೀವು ನನ್ನ ಕಂಪ್ಲೀಟ್ ಏನು ನನ್ನ ಚಾನಲ್ನ ನೋಡಿ, ನಾನು ಯಾವ್ಯಾವ ಥರ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಅಂತ ನೋಡಿ ಚೆಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಿಜವಾಗ್ಲೂ ಹಾಕಿದ್ರೆ ನಂಗೆ ಏನಾದ್ರು ತೊಗೋಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ತೊಗೋತೀನಿ. ಇನ್ ಕೇಸ್ ನೀವು ನಾನು ಚೆಕ್ ಮಾಡ್ದಲೇ ಸುಮ್ಮನೆ ನೆಗೆಟಿವ್ ಕಾಮೆಂಟ್ ಹಾಕಬೇಕು ಅಂತಲೇ ಹಾಕಿದ್ರೆ, ನಾನು ಏನೇ ಹೇಳಿದ್ರು ನನ್ನ ಅನಿಸಿಕೆ ಅಂತಲೇ ನಾನು ಹೇಳ್ತೀನಿ. ಅದು ನೀವು ಅದನ್ನೇ ನಂಬಬೇಕಂತ ಇಲ್ಲ. ಬಟ್ ನನ್ನ ಅನಿಸಿಕೆ ಅಂತ ಹೇಳಿದರೂ ಕೂಡ ಕೆಲವೊಂದು ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಪಾಸಿಟಿವ್ ಆಗಿ ಏನು ಕಾಮೆಂಟ್ ಮಾಡಿರ್ತೀರ, ನೆಗೆಟಿವ್ ಆಗಿ ಏನು ಕಾಮೆಂಟ್ ಮಾಡ್ತಾರೆ, ಎಲ್ರಿಗೂ ಥ್ಯಾಂಕ್ ಯು. ನಾನು ಅದ್ರಲ್ಲಿ ಯಾವುದು ನನಗೆ ಬೇಕೋ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಯಾವುದು ನನಗೆ ಬೇಡವೋ ಅದನ್ನು ನಾನು ಬಿಡ್ತೀನಿ. ನಾನು ಏನು ಮಾಡಬೇಕೋ ನನ್ನ ಕೆಲಸ ಏನೋ ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಸೊ ಅದನ್ನು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿತು. UIಗೆ ರಿವ್ಯೂ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ನಿಮ್ಗಾಗಲೇ ತಮ್ಮನೇಲಿ ನೋಡಿ ವಿಷಯ ಗೊತ್ತಾಗಿದೆ. ಇವತ್ತು ಕ್ರಿಸ್ಮಸ್ 25th. ಕ್ರಿಶ್ಚಿಯನ್ಸ್ಗೆ ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಅಂತ ಅಂದರೆ, ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ಸೊ ಕೆಲವೊಂದು ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಆದರೆ ಇನ್ನೂ ಕೆಲವೊಂದು ಕಡೆ ಮ್ಯಾಕ್ಸ್ದು ಸೆಲೆಬ್ರೇಷನ್ ನಡೀತಾ ಇದೆ. ಸೊ ನಾನು ಕೂಡ ಆ ಮೂವಿ ನೋಡ್ಕೊಂಬಂದೆ. ಹೇಗಿದೆ, ಏನು ಅನ್ನಿಸ್ತು, ನನಗೆ ಏನು ಅನ್ನಿಸ್ತು ಏನು ಅಂತ ಕಂಪ್ಲೀಟಾಗಿ ರಿವ್ಯೂ ಕೊಡೋಣ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಮೂವಿ ಮ್ಯಾಕ್ಸಿಮಮ್ ಆಗಿತ್ತಾ, ಮಿನಿಮಮ್ ಆಗಿತ್ತಾ? ನಾನು ಯಾವುದೇ ಲಾಜಿಕ್ ಇಟ್ಕೊಳ್ದೆ ಒಂದು ಮೂವಿಗಳು ಇಷ್ಟಪಟ್ಟು ನೋಡೋದು ಆ ರೀತಿ ತೊಗೊಳೋದಾದರೆ ನನಗೆ ಮೂವಿ ಇಷ್ಟ ಆಯಿತು, ಎಂಟರ್ಟೈನಿಂಗ್ ಆಗಿತ್ತು. ಬಟ್ ಫ್ಯಾಮಿಲಿ ಮಕ್ಕಳು ಎಲ್ಲ ಹೋಗಿ ತೋರಿಸ್ಬೋದು, ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಆ ರೀತಿ ಇಲ್ಲ. ಯಾರು ಥ್ರಿಲ್ಲರು, ಸಸ್ಪೆನ್ಸ್ ಮೂವಿ, ಸಖತ್ತು ಮಾಸ್ ಮೂವಿ ಇಷ್ಟಪಡ್ತಾರೋ ಅಂಥವ್ರಿಗಂತೂ ಖಂಡಿತವಾಗ್ಲೂ ಇದು ತುಂಬ ಎಂಟರ್ಟೈನಿಂಗ್ ಇದೆ. ಒಳ್ಳೆ ಮಜಾ ಕೊಡುತ್ತೆ, ಎಲ್ಲೂ ಬೋರ್ ಆಗಲ್ಲ ಮೂವಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಷ್ಟೇ ಕ್ಯೂರಿಯಸ್ ಆಗಿ ಯಾವುದೇ ರೀತಿ ಬೋರ್ ಇಲ್ಲದೆ ಮೂವಿ ಸಾಕ್ತಾ ಹೋಗುತ್ತೆ. ನನಗಂತೂ ನೋಡ್ಬೋದು ಅನ್ನಿಸ್ತು, ಚೆನ್ನಾಗಿದೆ, ಸಖತ್ ಎಂಟರ್ಟೈನಿಂಗ್. ಕಾಮಿಡಿ ಅಂತ ಆಗಿರ್ಬೋದು ಅಥವಾ ಹೀರೋಯಿನ್ ಬೇಸೇ ಇಲ್ಲ. ಫಸ್ಟ್ ಮೂವಿ ಸುದೀಪ್ ಅವ್ರ ಮೂವಿಲಿ ಯಾವುದೇ ರೀತಿ ಅಂದರೆ ಹೀರೋಯಿನ್ಸ್ ಅಂತ ಬೇರೆಯವ್ರು ಇದ್ದಾರೆ. ಈಗ ಹೀರೋ ಅಂತ ಆದಮೇಲೆ ಆಪೋಸಿಟ್ ಕ್ಯಾರೆಕ್ಟರ್ ಹೀರೋಯಿನ್ಸ್ ಅಂತ ಇರ್ತಾರಲ್ಲ, ಆ ರೀತಿ ಯಾವುದೇ ಹೀರೋಯಿನ್ಸ್ ಇಲ್ದಲೆ
ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದೇ ರೀತಿ ಮೂವಿ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಸ್ಟೋರಿಗಳನ್ನ. ಸೊ ಡಿಫ್ರೆಂಟ್ ಸ್ಟೋರಿ. ಓಕೆ, ಇದು ಒಂದೇ ನೈಟಲ್ಲಿ ಆಗುವಂತಹ ಸ್ಟೋರಿ. ಒಂದು ನೈಟು 12 ಅವರ್ಸ್ ಏನಿರುತ್ತೆ, ನೈಟು ಈವ್ನಿಂಗಿಂದ ಈವ್ನಿಂಗು ಮಾರ್ನಿಂಗ್ 6 ಒಳಗಡೆ ನಡೆಯುವಂಥ ಸ್ಟೋರಿನ ಮಾಡಿದ್ದಾರೆ. ಈ ಮೂವಿ ಬಂದು 2 ಗಂಟೆ 10 ನಿಮಿಷಗಳ ಕಾಲ ಇದೆ. ಸೊ ಎಲ್ಲೂ ಕೂಡ ಒಂದು ಕ್ಯೂರಿಯಾಸಿಟಿ ಬಿಟ್ಕೊಡೋದಲ್ಲೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಕ್ಯೂರಿಯಸ್ ಆಗಿ ಕೂತಿರ್ತೀವಿ, ಎಲ್ಲೂ ಕೂಡ ಬೋರ್ ಅಂತ ಆಗಲ್ಲ. ಹೀರೋಯಿನ್ ಇಲ್ಲ, ಕಾಮಿಡಿ ಇಲ್ಲ, ಎಲ್ಲರೂ ಬೋರ್ ಆಗತ್ತಾ ಆ ಥರ ಏನಿಲ್ಲ. ನೋಡ್ತಾ ಹೋಗ್ಬೋದು, ಯಾವುದೇ ರೀತಿ ಬೋರಿಂಗ್ ಅಂತ ಏನೂ ಆಗಲ್ಲ. ಬಟ್ ಹೀರೋಯಿನ್ ಇಲ್ಲದೆ ಕಾಮಿಡಿ ಆ ಥರ ಏನೂ ಇಲ್ಲದೆ ಈ ರೀತಿ ಮೂವಿಗಳನ್ನ ಮಾಡ್ಬೋದಲ್ಲ ಅಂತ ತೋರಿಸಿದ್ದಾರೆ. ಸೊ ಅದಕ್ಕೆ ಹೋಗಿ ಕನ್ನಡ ಮೂವಿಗಳನ್ನ ನೋಡಬೇಕು. ವಿಕ್ರಾಂತ್ ರೋಣ ಆದಮೇಲೆ ಅದು 2.5 ವರ್ಷಗಳ ಆದಮೇಲೆ ನಂತರ ಬರ್ತಾ ಇರೋ ಮೂವಿ ಮ್ಯಾಕ್ಸು. ಅವ್ರ ಫ್ಯಾನ್ಸು, ಅವರು ಇಷ್ಟಪಡೋರ್ಗೇನಿದೆ ಅದೆಲ್ಲ ಮ್ಯಾಕ್ಸಿಮಮ್ ಲೆವೆಲ್ಗೆ ಮ್ಯಾಕ್ಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನನಗಂತೂ ಹೋಗಿ ನೋಡ್ಕೊಬಂದೆ. ಅದೇ ಹೇಳ್ದಂಗೆ ಒಂದು ದಿನದಲ್ಲಿ, ಒಂದು ನೈಟಲ್ಲಿ ನಡೆಯುವಂಥ ಸ್ಟೋರಿನ ಎಣ್ಕೊಂಡು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಂಗೆ ಮಾಡಿದ್ದಾರೆ. ಅದು ಇಲ್ಲಿ ಅವ್ರದ್ದು ಅರ್ಜುನ್ ಅಂತ ನೇಮು, ಅಂದರೆ ಅಲಿಯಾಸ್ ಮ್ಯಾಕ್ಸ್ ಅಂತ. ಅವರು ಪೊಲೀಸ್ ಆಫೀಸರ್ಸು. ಅದನ್ನು ಫುಲ್ ಸ್ಟೋರಿ ಹೇಳೋಕ್ಕಾಗಲ್ಲ, ಸ್ಟೋರಿ ನೋಡೋಕ್ಕಾಗಲ್ಲ ಸ್ಟೋರಿ ಹೇಳಿದ್ರೆ ಅಂತ. ಸೊ ಓಕೆ, ನೀವು ಮಾಸಾಗಿ ಅಥವಾ ಪೊಲೀಸು ಕಳ್ಳ ಈ ರೀತಿ ಏನಾದ್ರು ಸ್ವಲ್ಪ ಇಷ್ಟಪಡೋರಾಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಸಾಧ್ಯ ಆದರೆ ಹೋಗಿ ನೋಡಿ ಬನ್ನಿ. ಸುದೀಪ್ ಫ್ಯಾನ್ಸ್ಗಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಅವರು ಖಂಡಿತವಾಗ್ಲೂ ಈ ಮ್ಯಾಕ್ಸ್ನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳೇನೇ ಇದ್ರೂ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ತೀನಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.